ಕಲ್ಕೂರ ಪ್ರತಿಷ್ಠಾನವು ರಾಷ್ಟ್ರಮಟ್ಟದ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಆಗಸ್ಟ್ 26ರಂದು ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಆಯೋಜಿಸಿದೆ. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಅವರು, ಅಂದು ಬೆಳಗ್ಗೆ 9 ಗಂಟೆಯಿಂದ ಶ್ರೀಕೃಷ್ಣ ವರ್ಣವೈಭವ, ಮಧ್ಯಾಹ್ನ 12ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, 1 ಗಂಟೆಗೆ ಶ್ರೀಕೃಷ್ಣ ಜನ್ಮ ಮಹೋತ್ಸವ ನಂದಗೋಕುಲ ವೇದಿಕೆಯಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆ ಉದ್ಘಾಟನೆಗೊಳ್ಳಲಿದೆ. ರಾತ್ರಿ 12ರವರೆಗೆ ಸ್ಪರ್ಧೆಗಳು ನಡೆಯಲಿದ್ದು, ಒಟ್ಟು 42 ವಿಭಾಗದಲ್ಲಿ 9 ವೇದಿಕೆಗಳಲ್ಲಿ ಏಕಕಾಲದಲ್ಲಿ ಸ್ಪರ್ಧೆಗಳು ನಡೆಯಲಿದೆ ಎಂದರು. ಕೇವಲ ಧಾರ್ಮಿಕ ಪ್ರಜ್ಞೆ ಮಾತ್ರ ಅಲ್ಲ, ಬೌದ್ಧಿಕ ಪ್ರಜ್ಞೆಯನ್ನು, ರಾಷ್ಟ್ರ ಪ್ರೇಮವನ್ನು ಮೂಡಿಸುವ ದೃಷ್ಟಿಯಿಂದ ನಾವು ಆರಂಭಿಸಿದ್ದ ವ್ಯವಸ್ಥೆ ಇವತ್ತು 42ನೇ ವರ್ಷಕ್ಕೆ ಇದು ಪಾದಾರ್ಪಣೆ ಮಾಡಿದೆ. 42ನೇ ವರ್ಷಕ್ಕೆ. ಆವಾಗ ಕೃಷ್ಣವೇಷಧಾರಿಗಳಾದಂಥ ಮಕ್ಕಳು ಇಂದು ಅವರ ಮಕ್ಕಳೊಂದಿಗೆ ನಮ್ಮಿಂದ ಆರಂಭದಿಂದಲೂ ಇದ್ದಂಥ ವಿಜಯಲಕ್ಷ್ಮಿ ಶೆಟ್ಟರಿಯಲ್ಲಿ ಇದ್ದಾರೆ, ಪುರಾಣಿಕರಿದ್ದಾರೆ. ನಾನು ನವನೀಶ್ ಶೆಟ್ಟರಂತೂ ಬಿಡಿ, ತಮ್ಮ ಲಕ್ಷ್ಮಣರು ಆವಾಗದಿಂದಲೇ ಸಿನಿಮಾ ಪ್ರಪಂಚದಿಂದ ಮೊದಲುಗೊಂಡು ಪ್ರಭಾಕರ್ರಾವ್ ಪೇಜಾವರಿದ್ದಾರೆ. ಅವರ ಮಕ್ಕಳಿಗೆ ಅವರು ಕೃಷ್ಣವೇಷಧಾರಿಯಾಗಿ ಆ ಗೋಪಾಲಕೃಷ್ಣ ಮಠದ ಜಿಡ್ಡೆಗೆ ಕರೆದುಕೊಂಡು ಬಂದವರು ಎಲ್ಲ ನಮ್ಮ ಜೊತೆಗೆ ಇಲ್ಲೆಲ್ಲ ಇದ್ದಾರೆ. ದಯಾನಂದ ಕಟೀಲೆಲ್ಲ ಇರಲಿಲ್ಲ ಆವಾಗ, ನಂತರ ಸೇರ್ಪಡೆಯಾದವರು. ಇದು ನೆನಪು 8 ಮಕ್ಕಳಿಂದ 8 ವಿಭಾಗವಾಗಿ ಪರಿವರ್ತಿತವಾಯಿತು. ಅದು ತುಂಬ ಯೋಚನೆ ಮಾಡಿ ಅಲ್ಲ, ಸಂಖ್ಯೆ ಜಾಸ್ತಿ ಆದಾಗೆ ಅದು ಶ್ರೀಕೃಷ್ಣ ವೇಷ ಸ್ಪರ್ಧೆಯಲ್ಲಿ ವಿಭಾಗಗಳು ಬಂತು. ಆವಾಗ ಮುದ್ದು ಕೃಷ್ಣ, ಬಾಲಕೃಷ್ಣ ಅಂತ. ತದನಂತರ ಇವಾಗ ತೊಟ್ಟಿಲ ಕೃಷ್ಣದಿಂದ ಆರಂಭವಾದದ್ದು ನಂದಗೋಕುಲ ವಿಭಾಗ ತನಕ. ಅಂದರೆ ಎಲ್ಲರಿಗೂ ಪುಟ್ಟ ಮಗು 6 ತಿಂಗಳ ಕೆಳಗಿನ ಮಗುವಿನಿಂದ ಮೊದಲುಗೊಂಡು ಅಬಾಲ ವೃದ್ಧರ ತನಕವೂ ಎಲ್ಲರಿಗೂ ಅವಕಾಶ ಸಿಗಬೇಕಂತೇಳುವ ನೆಲೆಯಿಂದ ಈ ವ್ಯವಸ್ಥೆ ಇವತ್ತು ಒಂದರ್ಥದಲ್ಲಿ ಅನಾವರಣಗೊಳ್ತಾ ಇದೆ. ಬಹಳ ಸಂತೋಷ ಪಡುವಂಥದ್ದು ಆದಂಥ ಒಂದು ಪರಿವರ್ತನೆ ಸಮಾಜದಲ್ಲಿ. ಬಾಲಗಂಗಾಧರ ತಿಲಕರ ಗಣೇಶೋತ್ಸವ ಸ್ವಾತಂತ್ರ್ಯದ ಕಿಚ್ಚನ್ನು ಧರ್ಮ ಹೆಸರು, ವ್ಯಕ್ತಿ ಹೆಸರಲ್ಲಿ ಜನರನ್ನು ಸೇರಿಸಲಿಕ್ಕೆ ಆಗುವುದಿಲ್ಲ. ಅದು ಹೇಗೆ ಸ್ವಾತಂತ್ರ್ಯದ ಜ್ವಾಲೆಯನ್ನು ತಂದಿತೋ, ಇವತ್ತಿನ ಸ್ವಾತಂತ್ರ್ಯ ದಿನ ಅಥವಾ ರಾಷ್ಟ್ರೀಯ ಹಬ್ಬಗಳ ದಿವಸ ರಾಷ್ಟ್ರಧ್ವಜವನ್ನು ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಯೂ ಧರಿಸ್ಬೋದು ಎನ್ನುವ ಚಿಂತನೆ ಹೇಗೆ ರಾಷ್ಟ್ರವ್ಯಾಪಿ ಪಸರಿಸಿತೋ, ಅದರಲ್ಲಿ ಜಾತಿ, ಧರ್ಮ, ಭಾಷೆ ಅದರ ಪ್ರಶ್ನೆಯೇ ಬರುವುದಿಲ್ಲ. ಅದೇ ರೀತಿ ಬಹುಶಃ ಈ ಚಿಂತನೆ ಸರ್ವೇವ್ಯಾಪಿಯಾಗಿ ಪಸರಿಸಿದ್ದು ಅದು ಕಲ್ಕೂರ ಪ್ರತಿಷ್ಠಾನ ಸಂಭ್ರಮ ಪಡುವಂಥ ವಿಚಾರ. 3,000ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳದಲ್ಲೇ ಹೆಸರು ನೋಂದಣಿಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ ಕಲ್ಕೂರ ಪ್ರತಿಷ್ಠಾನ, ಶ್ರೀಕೃಷ್ಣ ಸಂಕೀರ್ಣ, ಮಹಾತ್ಮ ಗಾಂಧಿ ರಸ್ತೆ, ಕೊಡಿಯಾಲಬೈಲು, ಮಂಗಳೂರು ಇವರನ್ನು ಸಂಪರ್ಕಿಸಬಹುದು ಎಂದು ತಿಳಿಸಲಾಗಿದೆ. ಸವಿಸ್ತಾರವಾಗಿ ವಿವರಣೆ ಹೇಳಿದರು. ಕೊರೋನಾ ಸಂದರ್ಭದಲ್ಲಿ ಕೂಡ ಈ ಸ್ಪರ್ಧೆ ನಡೆಯುತ್ತಿತ್ತು ಎನ್ನುವ ದೃಷ್ಟಿಯಿಂದ ವೃಕ್ಷ ಕೃಷ್ಣ ಮತ್ತು ಗೋಪಾಲಕೃಷ್ಣ ಅನ್ನುವಂಥ 2 ಸ್ಪರ್ಧೆಯನ್ನು ನಾವು ಆನ್ಲೈನ್ ಮೂಲಕ ನಡೆಸ್ತಾ ಇದ್ದೇವೆ. ಈಗಾಗಲೇ ನಮಗೆ ಗೊತ್ತಿದ್ದ ಹಾಗೆ ಬೇರೆ ಬೇರೆ ದೇಶಗಳಿಂದ, ಈಗ ದುಬೈ ಅಥವಾ ನಮ್ಮ USA ಅಥವಾ ಇಂಗ್ಲೆಂಡ್, ಆ ದೇಶಗಳಿಂದ ಅದಕ್ಕೆ ಎಂಟ್ರಿಗಳು ಬಂದಿದೆ. ಅಂದರೆ ಅವರಿಗೇನೆಂದರೆ ಈ ಸ್ಪರ್ಧೆಯಲ್ಲಿ ನಡೀತದೆ, ಈ ಸ್ಪರ್ಧೆಯಲ್ಲಿ ಹೇಗೆ ಭಾಗವಹಿಸೋದು ಅಂತ ಹೇಳ್ಕೊಂಡು. ಮತ್ತೊಂದು ವಿಶೇಷವಾಗಿ ಬೆಳಿಗ್ಗೆ 9 ಗಂಟೆಗೆ ಸ್ಪರ್ಧೆ ಪ್ರಾರಂಭ ಆದರೆ ಮಂಜುಶ್ರೀಯಲ್ಲಿ ಶ್ರೀಕೃಷ್ಣ ವರ್ಣವೈಭವ 6 ವಿಭಾಗದಲ್ಲಿ ಆ ಸ್ಪರ್ಧೆ ನಡೀತದೆ. ಜಾನ್ ಚಂದ್ರನ್ ಅದರ ನೇತೃತ್ವ ವಹಿಸ್ತಾರೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ರಾಜಾಂಗಣದಲ್ಲಿ ಹಾಕಿದಂಥ ವೇದಿಕೆ ಇದೆ, ಅದರ ಮುಂಭಾಗದಲ್ಲಿ ಈಗಾಗಲೇ ಕಲ್ಕೂರ್ ಸರ್ ಹೇಳಿದಂತಹ ಪಾಂಡುರಂಗ ವಿಠಲ ಕೃಷ್ಣ, ಅದು ಹೊಸ ಕಲ್ಪನೆ. ನೃತ್ಯ ಭಜನೆ ಈಗ ಎಲ್ಲ ಕಡೆ ನಡೀತದೆ. ಅಲ್ಲಿ ಮಧ್ಯದಲ್ಲಿ ದೀಪ ಹಚ್ಚಿದ್ದೇವೆ, ಅದರ ಸುತ್ತ ನೃತ್ಯ ಮಾಡುವಂತಹ ಒಂದು ವಿಶೇಷ ಇದೆ. ಆದರೆ ಇಲ್ಲಿ ವಿಶೇಷವಾಗಿ ಪಾಂಡುರಂಗ ಕೃಷ್ಣನ ಮಧ್ಯದಲ್ಲಿ ನಿಂತ್ಕೊಂಡು ನೃತ್ಯ ಮಾಡುವಂತಹ ಒಂದು ವಿಭಾಗ. ಅದ್ರ ಜೊತೆಗೆ ಯಕ್ಷಕೃಷ್ಣ ಅಂತ ಒಂದು ವಿಭಾಗ ಇದೆ. ಆ ಯಕ್ಷಕೃಷ್ಣ ವಿಭಾಗ ಅದು ಇಲ್ಲಿಯ ತೆಂಕು ಬಡಗು 2 ವಿಭಾಗಗಳಲ್ಲಿ ನಮ್ಮ ಅಭಿಷೇಕ ಮಂದಿರದಲ್ಲಿ ಆ ಸ್ಪರ್ಧೆ 11 ಗಂಟೆಗೆ ನಡೀತದೆ. ಅದರಲ್ಲಿ ವಿಶೇಷವಾಗಿ ಏನಂದರೆ ನಮ್ಮ ಪ್ರಭುಗಳು ಶಿವಪ್ರಸಾದ್ ಪ್ರಭುಗಳು ಅದಕ್ಕೆ ಹಿನ್ನೆಲೆಯನ್ನು ಜೋಡಣೆ ಮಾಡಿದ್ದಾರೆ. ಅಂದರೆ ನೀವು ಯಾವ ರೀತಿ ಕ್ಯಾಸೆಟಿಗೆ ಅಥವಾ ಪೆನ್ ಡ್ರೈವಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮದಲ್ಲಿ ತರೋ ಜೊತೆಗೆ ಅವರು ವಿಶೇಷವಾಗಿ ಭಾಗವತಿಗೆ, ಚೆಂಡೆ, ಮದ್ದಳೆಯನ್ನು ಜೋಡಿಸಿಕೊಂಡು ಮೊದಲೇ ಅವರಿಗೆ ಹೇಳಿದರೆ ಅವರು ಯಾವ ಪದ್ಯಕ್ಕೆ ಹಾಡುಗಳನ್ನು ಹಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ವಿಶೇಷವಾಗಿ ಕಳೆದ ವರ್ಷ ಮತ್ತು ಇವತ್ತು ವ್ಯವಸ್ಥೆ ಮಾಡಿದೆ. ಅದು 11 ಗಂಟೆ ನಡೀತದೆ. ಮತ್ತು ಕೊನೆಗೆ ಎಲ್ಲ ಸ್ಪರ್ಧೆಗಳ ವಿಜೇತರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಘೋಷಣೆ ಆಗುತ್ತೆ. ಆ ಕೊನೆಗೆ ಬರುವಂಥದ್ದು ನಂದಗೋಕುಲ ವಿಭಾಗ. ಅದು ಒಂದು ಗುಂಪು ಆಗಿ, ಅಂದರೆ ಅಲ್ಲಿ ಉದ್ದೇಶ ಏನಂದರೆ ನಮಗೆ ಈಗಾಗಲೇ ತೊಟ್ಟಿಲ ಮಗುವಿಂದ ಪ್ರಾರಂಭವಾಗಿಕೊಂಡು ಯಾವುದೇ ರೀತಿಯ ಒಂದು ವಯೋಮಿತಿಯ ನಿರ್ಬಂಧವಿಲ್ಲದ ಸ್ಪರ್ಧೆ ನಡೀತದೆ. ಆದರೆ ನಂದಗೋಕುಲದಲ್ಲಿ ಏನಾಯ್ತು ಅಂದರೆ
ಒಂದು ಮನೆಯಲ್ಲಿ ಅಜ್ಜ ಅಜ್ಜಿ ಅಣ್ಣ ತಮ್ಮ ಮಕ್ಕಳು ಏನಿಲ್ಲಂದರೆ ಅವರೆಲ್ಲ ಕುಟುಂಬ ಸಮೇತರಾಗಿ ಕೂಡ ಭಾಗವಹಿಸುವಂಥ ಒಂದು ವಿಶೇಷ ವಿಭಾಗ ನಂದಗೋಕುಲ ವಿಭಾಗ. ಅದರಲ್ಲಿ ಆ ಕೊನೆಯ ಸ್ಪರ್ಧೆ ಅದು ಆಗಿರ್ತದೆ. ಸೊ ಆ ರೀತಿಯಲ್ಲಿ ಕದ್ರಿಯ ಆ ಕ್ಷೇತ್ರದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಿರಂತರವಾಗಿ ಸ್ಪರ್ಧೆಗಳು, ಅಂದರೆ ಇಲ್ಲಿ 2, 3, 4ಕ್ಕೆ ಒಂದು ವಿಭಾಗ ಮುಕ್ತಾಯ ಆದ ನಂತರ ಮತ್ತೆ ಕೇಳಬಹುದು ಮುತ್ತಿನ ಮಕ್ಕಳಿಗೆ ವಿಭಾಗ ಇದೆ ಅಂತ ಹೇಳಿಕೊಂಡು. ರಾಧಾ ಮಾಧವ ಅಥವಾ ರಾಧಾಕೃಷ್ಣ ವಿಭಾಗ ಇರುವುದೆಲ್ಲ ಆ ಮಕ್ಕಳಿಗೆ. ಈ ಶಂಕರಾದ ಶಂಖ ಉದ್ಘೋಷ ಕೂಡ ಅಲ್ಲಿರುವಂಥದ್ದು 2 ವಿಭಾಗದಲ್ಲಿ ನಡೀತದೆ. ಸೊ ಇದರಲ್ಲಿ ಮಾಹಿತಿ ಪತ್ರಕವನ್ನು ನಿಮ್ಮ ಜೊತೆ ಕೊಟ್ಟಿದ್ದೇವೆ. ಅದನ್ನು ಸರಿಯಾಗಿ ನಾವು ನಮ್ಮ ಜನರಿಗೆ ತಿಳಿಸಿದರೆ ಆ ಸ್ಪರ್ಧೆ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗುವುದಿಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ರಾತ್ರಿ 12ಕ್ಕೆ ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ನೆರವೇರಲಿದ್ದು ಎಲ್ಲರಿಗೂ ಅರ್ಘ್ಯ ಪ್ರದಾನಕ್ಕೆ ಅವಕಾಶವಿದೆ ಎಂದು ಕಲ್ಕೂರ ತಿಳಿಸಿದರು. ಪ್ರಮುಖರಾದ ಪ್ರೊಫೆಸರ್ MB ಪುರಾಣಿಕ್, ಕದ್ರಿ ನವನೀತ ಶೆಟ್ಟಿ, ದಯಾನಂದ ಎಸ್ ಕಟೀಲ್, ರತ್ನಾಕರ ಜೈನ್, ಸಮೀರ್ ಪುರಾಣಿಕ್, GK ಭಟ್ ಸೇರಾಜೆ, ತಾರನಾಥ ಶೆಟ್ಟಿ ಬೋಳಾರ್, ಪ್ರಭಾಕರ್ ರಾವ್ ಪೇಜಾವರ, ಪೊಳಲಿ ನಿತ್ಯಾನಂದ ಕಾರಂತ್, ಜನಾರ್ದನ ಹಂದೆ, ತಮ್ಮ ಲಕ್ಷ್ಮಣ, ವಿಜಯಲಕ್ಷ್ಮಿ ಶೆಟ್ಟಿ, ಮಂಜುಳಾ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.